ನಿನ್ನೆ ಅಮಿತ್ ಶಾ ಅವರ ಬಾಯಿಂದ ಬಂದಿರುವಂತಹ ಶಬ್ದಗಳು अभी एक फैशन हो गया है अंबेडकर 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 ದೇವರ ಸ್ಮರಣೆ ಮಾಡಿ ಸ್ವರ್ಗ ಸಿಗುತ್ತೆ ಅಂತ इतना नाम अगर भगवान का लेते तो 7 जन्मों तक स्वर्ग मिल जाता है। ಆದರೆ ಕೇವಲ ಅಧಿಕಾರ ಹಿಡಿಯೋದಕ್ಕೋಸ್ಕರ ಬಿಜೆಪಿಯವರು ಸಂವಿಧಾನವನ್ನ ಅಪ್ಪಿಕೊಂಡು ಇವತ್ತು ಅಧಿಕಾರವನ್ನ ಹಿಡಿದಿದ್ದಾರೆ. ಆದರೆ को नमन कर रहे भारत माता की वंदे 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 ಸಂವಿಧಾನವನ್ನ ಬದಲಿಸಿಯೇ ತೀರ್ತೀವಿ ಅಂತ ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ. ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರುವುದು, ನಾವು ಬಂದಿರೋದು. ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ. ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರುವುದು, ನಾವು ಬಂದಿರೋದು, ಬದಲಾಯಿಸ್ತೀವಿ. ಅನೇಕರು ಮೋದಿ 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 ಅಂತ ಹೇಳಿ ಬೀದಿನಲ್ಲಿ ಬಡ್ಕೊಂಡ್ರು. ಈ ದೇಶದಲ್ಲಿ ಮೋದಿ 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 ಅಂತ ಬಡ್ಕೊಂಡಂತಹ ಅನೇಕ ಜನರು ತಕ್ಷಣ ರಾಜೀನಾಮೆ ಕೊಡಬೇಕು. ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನಾನು ಹನುಮೇಗೌಡ. ನಿನ್ನೆ ಅಮಿತ್ ಶಾ ಅವರು ಸದನದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಅಂಬೇಡ್ಕರ್ 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 ಅಂತ ಹೇಳಿ ಅಂಬೇಡ್ಕರ್ ಸ್ಮರಣೆ ಮಾಡೋದನ್ನ ಬಿಟ್ಟು ದೇವರ ಸ್ಮರಣೆಯನ್ನ ಮಾಡಿದ್ದರೆ 7 ಜನ್ಮಕ್ಕೆ ಆಗೋಷ್ಟು ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಹೇಳಿ. ಸ್ನೇಹಿತರೆ, ಈ ದೇಶದಲ್ಲಿ ಅಂಬೇಡ್ಕರ್ ಅನ್ನುವಂತಹ ಹೆಸರನ್ನ ಹೇಳುವಂಥದ್ದು ಅದು ಕಾಯಿಲೆ ಅಲ್ಲ, ಅದು ಹೆಮ್ಮೆಯ ಸಂಗತಿ, ಅಭಿಮಾನದ ಸಂಗತಿ. ಈ ವಿಚಾರವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಜಗತ್ತಿನಲ್ಲಿ ಕೆಲವು ವಿಚಾರಗಳಿಗೆ ಅನ್ವರ್ಥ ನಾಮ ಇಮ್ಮಿಡಿಯೇಟ್ ಬರುತ್ತೆ. ಅದು ಏನು ಅಂತ ಹೇಳಿದರೆ, ಸತ್ಯ ಅಂತ ಹೇಳಿದ ತಕ್ಷಣ ಮತ್ತೊಂದು ಹೆಸರು ನೆನಪಾಗುವಂಥದ್ದು ಹರಿಶ್ಚಂದ್ರ. ಹಾಗೆ ಪ್ರತಿಜ್ಞೆ ಅನ್ನುವಂಥ ಶಬ್ದ ನಮ್ಮ ಕಿವಿಗೆ ಬಿದ್ದ ತಕ್ಷಣ ನಮ್ಮ ಮನದಲ್ಲಿ ಬರುವಂಥದ್ದು ಭೀಷ್ಮ ಪ್ರತಿಜ್ಞೆ. ಹಾಗೆ ಓಟದ ರಾಣಿ ಅಂತ ಕೇಳಿದರೆ PT ಉಷಾ. ಹೀಗೆ ಹಲವಾರು ಸಂಗತಿಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಆ ರೀತಿಯಲ್ಲಿ ಅಂಬೇಡ್ಕರ್ ಅಂದರೆ ಸಂವಿಧಾನ, ಸಂವಿಧಾನ ಅಂದರೆ ಅಂಬೇಡ್ಕರ್. ಅಷ್ಟರ ಮಟ್ಟಿಗೆ ಈ ದೇಶದ ಜನಮನದಲ್ಲಿ, ಅಷ್ಟೇಕೆ ಇಡೀ ಜಗತ್ತಿನ ಎಲ್ಲ ದೇಶಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಗೌರವ ಇದೆ. ಯಾಕೆ ಅಂತ ಹೇಳಿದರೆ, ಅತ್ಯಂತ ಕಡು ಬಡತನದಲ್ಲಿ ಬೆಳೆದಂತಹ ಅಂಬೇಡ್ಕರ್ ನೋವು, ಕಷ್ಟ, ಯಾತನೆ, ಅಪಮಾನ, ಅವಮಾನಗಳನ್ನು ಸಹಿಸಿಕೊಂಡು ಅವರು ತಮ್ಮ ಶಿಕ್ಷಣವನ್ನು ಎಲ್ಲಿಯವರೆಗೆ ಪಡೆದರು ಅಂದರೆ, ಇಡೀ ಜಗತ್ತಿನಲ್ಲಿ ಯಾರೂ ಪಡೆಯದಂತಹ ಅನೇಕ ಪದವಿಗಳನ್ನು ಅವರು ಪಡೆದರು. ಅಷ್ಟು ಮಾತ್ರ ಅಲ್ಲ, ಅವರು ಓದಿರೋಷ್ಟು ಪುಸ್ತಕಗಳನ್ನು ಇಡೀ ಜಗತ್ತಿನಲ್ಲೇ ಬೇರೆ ಯಾರೂ ಓದಿರಲಿಕ್ಕಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವರು ಬರೆದಿರೋಂಥ ಪುಸ್ತಕಗಳು ಕೂಡ ಇಲ್ಲಿಯವರೆಗೆ ಬೇರೆ ಯಾರು ಬರೆದಂತೆ ಕಾಣೋದಿಲ್ಲ. ಅಂತಹ ಮೇಧಾವಿ, ಅಂತಹ ಬುದ್ಧಿವಂತ, ಅಂತಹ ಪಂಡಿತ, ಅಂತಹ ಜ್ಞಾನಿ ಈ ನಮ್ಮ ಭಾರತದಲ್ಲಿ ಹುಟ್ಟಿರುವಂಥದ್ದು, ನಮ್ಮ ಆದರ್ಶರಾಗಿರೋದು ನಮ್ಮೆಲ್ಲರ ಹೆಮ್ಮೆಯ ಸಂಕೇತ. ಇಂತಹ ಅಂಬೇಡ್ಕರ್ ಸ್ಮರಣೆ ಅಷ್ಟು ಮಾತ್ರ ಅಲ್ಲ, ಅವರ ಕಾರಣದಿಂದಾಗಿ ನಮಗೆ ಸಿಕ್ಕಿರುವಂತಹ ಸಂವಿಧಾನ ಈ ಜಗತ್ತಿನಲ್ಲಿಯೇ ಯಾರೂ ಕೂಡ ಬರೀಲಿಕ್ಕೆ ಸಾಧ್ಯ ಆಗದಂತಹ ಅತ್ಯಂತ ಪ್ರಭಾವಿ ಮತ್ತು ಎಲ್ಲ ಸಮಗ್ರ ವಿಚಾರಗಳನ್ನು ಒಳಗೊಂಡಂತಹ ಸಂವಿಧಾನ ನಮಗೆ ಪ್ರಾಪ್ತಿಯಾಗಿದೆ. ಇಂತಹ ಸಂವಿಧಾನದ ಪರಿಣಾಮವಾಗಿ ಇವತ್ತು ನಾವು ನೀವುಗಳು ಎದೆ ಎತ್ತಿ ತಲೆ ಎತ್ತಿ ನಡೀತಾ ಇದ್ದೇವೆ. ಇಲ್ಲದೆ ಇದ್ದರೆ ಈ ದೇಶದಲ್ಲಿ ಯಾವ ಒಂದು ಪುರೋಹಿತಶಾಹಿ ಅಥವಾ ಬ್ರಾಹ್ಮಣ್ಯ ಅಥವಾ ಮೇಲ್ವರ್ಗದವರು ಉಳಿದವರನ್ನ ಅತ್ಯಂತ ತುಚ್ಛವಾಗಿ ಅಪಮಾನ ಮಾಡುತ್ತಾ ಅವರ ಮುಂದೆ ತಲೆಯ ಮೇಲಿರುವಂಥ ಬಟ್ಟೆ ತೆಗೆದು ಕಾಲಲ್ಲಿರುವಂಥ ಚಪ್ಪಳಿಯನ್ನು ಬಿಟ್ಟು ನಡುಬಾಗಿ ಕೈಕಟ್ಟಿ ಮುಂದೆ ನಿಲ್ಲುವಂತಹ ಪರಿಸ್ಥಿತಿ ಇತ್ತು.
ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಾವು ನೀವುಗಳು ವಿದ್ಯಾವಂತರಾಗಿ ಇವತ್ತು ಎದೆ ಎತ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ನಮಗೆ ಸಿಕ್ಕಿರುವಂತಹ ಹಕ್ಕುಗಳ ಅಡಿಯಲ್ಲಿ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಎಲ್ಲವೂ ಸಿಕ್ಕಿದೆ. ಇಂತಹ ಅಂಬೇಡ್ಕರ್ ಅವರ ಕೊಡುಗೆ ನಾವು ಎಷ್ಟು ವರ್ಣಿಸಿದರೂ ಸಾಲದು. ಆದರೆ ದುರ್ದೈವ, ಈ ದೇಶದಲ್ಲಿ ಅಧಿಕಾರವನ್ನು ಹಿಡಿದಿರುವಂತಹ RSS ಹಿಡನ್ ಅಜೆಂಡಾ ಹೊಂದಿರುವಂತಹ BJPಯವರು ನಿರಂತರವಾಗಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಾನೆ ಬರ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನವನ್ನು ಅಂದಿನಿಂದ ಇಂದಿನವರೆಗೆ ಒಪ್ಪಿಲ್ಲ. ಆದರೆ ಕೇವಲ ಅಧಿಕಾರ ಹಿಡಿಯೋದಕ್ಕೋಸ್ಕರ BJPಯವರು ಸಂವಿಧಾನವನ್ನು ಅಪ್ಪಿಕೊಂಡು ಇವತ್ತು ಅಧಿಕಾರವನ್ನು ಹಿಡಿದಿದ್ದಾರೆ. ಆದರೆ ಅಧಿಕಾರ ಹಿಡಿಯುವ ಮೊದಲನೇ ಅವರು ಹೇಳ್ತಾ ಇದ್ರು, ನಾವು ಬಂದಿರೋದೇ ಸಂವಿಧಾನವನ್ನು ಬದಲಿಸಲಿಕ್ಕೆ, ಸಂವಿಧಾನವನ್ನು ಬದಲಿಸಿಯೇ ತೀರ್ತೀವಿ ಅಂತ ಇತ್ತೀಚಿನವರೆಗೆ ಹೇಳ್ತಾ ಇದ್ದಂತಹ ಅನಂತಕುಮಾರ್ ಭಾಷಣಗಳನ್ನು ನಾವು ಕೇಳಿದ್ದೇವೆ. ಸ್ನೇಹಿತರೆ, ಇದು ಇವತ್ತಿನ ಮಾತಲ್ಲ. 1949ನೇ ಇಸ್ವಿನಲ್ಲಿ ಯಾವಾಗ ಈ ದೇಶಕ್ಕೆ ಸಂವಿಧಾನ ನಮಗೆ ನಾವೇ ಅರ್ಪಣೆ ಮಾಡಿಕೊಂಡ್ವೋ ಅಂದಿನಿಂದ ಆಗ ಹಿಂದೂ ಮಹಾಸಭಾದ ಸಾವರ್ಕರ್ ಅಥವಾ ಮೂಂಜೆ ಅವರು ಸಹಿತ ಅಥವಾ RSSನ ಪ್ರಮುಖರಾಗಿದ್ದಂತಹ ಗುರೂಜಿ ಅವರೆಲ್ಲರೂ ಕೂಡ ಸಂವಿಧಾನವನ್ನು ಒಪ್ಪಿರಲಿಲ್ಲ. ಸಂವಿಧಾನ ಮಾತ್ರ ಅಲ್ಲ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಕೂಡ ಒಪ್ಪಿರಲಿಲ್ಲ. ಇಂತಹ ಒಂದು ರೀತಿಯಲ್ಲಿ ದೇಶದ್ರೋಹಿಗಳ ಕೈಯಲ್ಲಿ ಇವತ್ತು ನಮ್ಮ ದೇಶದ ಆಡಳಿತದ ಚುಕ್ಕಾಣಿ ಹೋಗಿದೆ. ಆ ಒಂದು ಮನದಲ್ಲಿದ್ದಂತಹ ಆ ದ್ವೇಷದ ಕಿಚ್ಚು ಇವತ್ತು ಅಮಿತ್ ಶಾ ಅವರ ಬಾಯಲ್ಲಿ ಹೊರಗಡೆ ಬಂದಿದೆ. RSSನಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ರು ಏನು ಅಂದರೆ, ಯಥಾ ಚಿತ್ತಂ ತಥಾ ವಾಚಃ, ಯಥಾ ವಾಚಸ್ತಥಾ ಕ್ರಿಯಾ, ಚಿತ್ತೇ ವಾಚಿ ಕ್ರಿಯಾಯಾಂಚ ಸಾಧುರೂಪೇಣ ಮೇಕತಾ ಅಂತ. ಅಂದರೆ ಮನಸ್ಸಿನಂತೆ ಮಾತು, ಮಾತಿನಂತೆ ಕೃತಿ ಅನ್ನೋಂಥ ಮಾತುಗಳನ್ನು RSSನವರು ನಮಗೆಲ್ಲರಿಗೂ ಗಿಳಿಪಾಠ ಮಾಡ್ತಾ ಇದ್ರು. ಅಂತಹ RSSನವರ ಒಂದು ಕುಸಂಸ್ಕಾರದಿಂದ ಹೊರಗಡೆ ಬಂದಿರುವಂಥದ್ದೇ ನಿನ್ನೆ ಅಮಿತ್ ಶಾ ಅವರ ಬಾಯಿಂದ ಬಂದಿರುವಂತಹ ಶಬ್ದಗಳು. ಇದು ಹೊಸದಾಗಿ ಬಂದಿರುವಂಥದ್ದೇನಲ್ಲ, ಈ ಹಿಂದೆ ಅಲ್ಲಿಂದ ಇಲ್ಲಿವರೆಗೆ ಬಂದಿರುವಂಥ ಶಬ್ದಗಳೇ. ಇದು ಇವತ್ತಲ್ಲ ನಾಳೆ ಬಂದೇ ಬರುತ್ತೆ, ಹಾಗೇ ಆಗುತ್ತೆ ಅನ್ನುವಂಥದ್ದನ್ನು ಈ ದೇಶದ ಜನತೆ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. ಸ್ನೇಹಿತರೆ, ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಯಾರು ಅಂಬೇಡ್ಕರ್ ವಿಚಾರವನ್ನು ಅಂಬೇಡ್ಕರ್ ವಾದಿಗಳಾಗಿ ಅಂಬೇಡ್ಕರ್ ಆವಾಹನೆಯನ್ನು ಮಾಡಿಕೊಂಡಂತಹ ಈ ದೇಶದ ಬಹುಸಂಖ್ಯಾತ ಸುಮಾರು 90 ಕೋಟಿಯಷ್ಟು ಜನರು ಇವತ್ತು ಅಂಬೇಡ್ಕರ್ ಅವರ ಹೆಸರನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಮತ್ತು ಮೀಸಲಾತಿಯ ಕಾರಣದಿಂದಾಗಿ ಇವತ್ತು 150 ಜನ ಸಂಸದರು ಇವತ್ತು ಸಂಸತ್ತಿನಲ್ಲಿದ್ದಾರೆ. ಆದರೂ ಕೂಡ ಒಂದು ದಿನ ಅಂದರೆ 48 ಗಂಟೆ ಕಳೆದರೂ ಕೂಡ ಇದಕ್ಕೆ ಗಂಭೀರವಾದಂತಹ ಒಂದು ನಿರ್ಧಾರವನ್ನು ತಗೊಳ್ಳೋದ್ರಲ್ಲಿ ನಮ್ಮ ಸಂಸದರು ವಿಫಲರಾಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ 150 ಜನ ಒಕ್ಕೊರಲಿನಿಂದ ತಮ್ಮ ಆಗ್ರಹವನ್ನು ಮಾಡಬೇಕಾಗಿತ್ತು. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದಂತಹ ಅಮಿತ್ ಶಾ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಇಲ್ಲದಿರೇ ಇದ್ರೆ ನಾವು ನಿಮ್ಮನ್ನು ಧಿಕ್ಕರಿಸ್ತೀವಿ, ನಿಮ್ಮ ಪಾರ್ಟಿಯನ್ನು ಧಿಕ್ಕರಿಸ್ತೀವಿ ಅಂತ ಹೇಳಿ ಸಂಬಂಧಪಟ್ಟಂತಹ ಮೋದಿ ಅಥವಾ ಸಂಬಂಧಪಟ್ಟಂತಹ ಪ್ರಮುಖರಿಗೆ ಹೇಳಬೇಕಾಗಿತ್ತು. ಅಂತಹ ಗರ್ಜನೆಯನ್ನು ಮಾಡಲಿಲ್ಲ. ಯಾಕೆ? ಅಂಬೇಡ್ಕರ್ ಅವರು ಹೇಳಿದರು, ನಾವು ಈ ದೇಶದ ಹಿಂದುಳಿದ ಅಲ್ಪಸಂಖ್ಯಾತ ಅಥವಾ SC STಗಳು ಯಾರಿದ್ದೀವಿ, ನಮ್ಮನ್ನು ಶೂದ್ರರು ಅಂತ ಹೇಳಿ ಅತ್ಯಂತ ನಿಕೃಷ್ಟ ಭಾವನೆಯಿಂದ ಇಲ್ಲಿವರೆಗೂ ನೋಡ್ಕೊಂಬಂದ್ರಲ್ಲ, ಅಂತಹ ಈ ದೇಶದ ಪುರೋಹಿತ ಶಾಹಿಗಳು ಅಥವಾ ವೈದಿಕರು ನಮಗೆ ಅಪಮಾನ ಮಾಡ್ತಾ ಇದ್ದದನ್ನು ಇವತ್ತು ನಾವು ಎದೆ ಎತ್ತಿ ನಡೆಯುವಂತಹ ಒಂದು ಶಿಕ್ಷಣ, ಸಂಸ್ಕಾರ, ಹೋರಾಟ, ಸಂಘಟನೆಯ ಮೂಲಕ ಅಂಬೇಡ್ಕರ್ ವಿಚಾರ ನಮಗೆ ಕೊಟ್ಟಿದ್ದರು.
ಅದರ ಅಡಿಯಲ್ಲಿಯೇ ನಾವಿವತ್ತು ಜಾಗೃತರಾಗಿದ್ದೀವಿ, ಶಿಕ್ಷಣವನ್ನು ಪಡೆದಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಸಂಸದರು ಕೂಡ ಆಗಿದ್ದೀರಿ. ಆದರೆ ಇವತ್ತು ಅಂಬೇಡ್ಕರ್ ಅವರಿಗೆ ಆಗ್ತಾ ಇರುವಂಥ ಅವಮಾನವನ್ನು ಸಹಿಸಿಕೊಂಡು ನಾವು ಸುಮ್ಮನೆ ಇದ್ದರೆ ನಮ್ಮಂತಹ ಹೇಡಿಗಳು ಇಡೀ ಜಗತ್ತಿನಲ್ಲಿ ಇನ್ಯಾರೂ ಇರಲಿಕ್ಕಿಲ್ಲ. ಆದ್ದರಿಂದ ನಾನು ಈಗ ಹೇಳ್ತಾ ಇರುವಂತಹ ವಿಚಾರ ಅಂದರೆ, ಈ ಸಂಸದರು ತಕ್ಷಣವೇ ಇನ್ನು ಮುಂದಾದರೂ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ. ಇದೇ ಸಂದರ್ಭದಲ್ಲಿ BJPಯವರ ನಡೆಯನ್ನು ನಾವು ಒಮ್ಮೆ ಗಮನಿಸಬೇಕಾಗಿದೆ. ಯಾರು ತನಗೆ ತಾನೇ ದೇವಲೋಕದಿಂದ ಬಂದಂತಹ ವ್ಯಕ್ತಿ ಅಂತ ಹೇಳಿದರೋ ಅಂತಹ ಮೋದಿಯವರು, ಅವರ ಪರವಾಗಿ ಅನೇಕರು ಮೋದಿ 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 ಅಂತ ಹೇಳಿ ಬೀದಿನಲ್ಲಿ ಬಡ್ಕೊಂಡ್ರು. ಮೋದಿಯ ಸ್ಮರಣೆಯನ್ನು ಮಾಡಿದರು. ಆ ಮೋದಿಯ ಸ್ಮರಣೆ ಮಾಡಿದ ಪರಿಣಾಮವಾಗಿ ಇವತ್ತು ಆ ಮೋಡಿಗೆ ಒಳಗಾದಂತಹ ಅನೇಕರು ಬೀದಿ ಹೆಣ ಆದರು. ಬೀದಿ ಹೆಣ ಆದ ಕಾರಣಕ್ಕಾಗಿ ಅವರ ಕುಟುಂಬದವರು, ಅವರ ತಂದೆ ತಾಯಿಯವರು ನೋವಿನಲ್ಲಿ ನರಳುತ್ತಾನೆ ಇದ್ದಾರೆ. ಆದರೆ ಅವರಿಗೆ ಸ್ವರ್ಗ ಸಿಕ್ತಾ? ಅವರಿಗೆ ಸಿಕ್ಕಿದ್ದು ಹೆಣ ಮಾತ್ರ, ಅವರಿಗೆ ಸ್ವರ್ಗ ಸಿಗಲಿಲ್ಲ. ಅದೇ ರೀತಿಯಲ್ಲಿ ಈ ದೇಶದಲ್ಲಿ ಮೋದಿ 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 ಅಂತ ಬಡ್ಕೊಂಡಂತಹ ಅನೇಕ ಜನರು ಇವತ್ತು ತಮ್ಮ ಟ್ಯಾಕ್ಸ್ GST ಟ್ಯಾಕ್ಸ್ನ ಹೆಸರಿನಲ್ಲಿ ಮೋದಿ ಜನರನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಇದನ್ನು ಸ್ವರ್ಗ ಅಂತ ಹೇಳಬೇಕಾ? ಆಯಿತು, ಈ ಮೋದಿ 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 ಅಂತ ಹೇಳಿಕೊಂಡಂತಹ ಈ ಇವತ್ತಿನ ಸಾರ್ವಜನಿಕರು ಎಷ್ಟು ಜನ ಸ್ವರ್ಗಕ್ಕೆ ಹೋಗಿದ್ದಾರೆ? ಒಮ್ಮೆ ಆತ್ಮ ಪರೀಕ್ಷೆಯನ್ನು ಮಾಡ್ಕೊಳ್ಳಿ. ಮೋದಿ ಈ ದೇಶಕ್ಕೆ ಪ್ರಧಾನಿ ಆದ ನಂತರ ಎಷ್ಟು ಜನರ ನಿರುದ್ಯೋಗಗಳು ಅಂದರೆ ಕೆಲಸವನ್ನು ಕಳ್ಕೊಂಡು ಬೀದಿಗೆ ಬಂದು ನಿರುದ್ಯೋಗಿಗಳಾದ್ರಿ? ಎಷ್ಟು ಜನ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿ ನೋವಿನಲ್ಲಿ ನರಳುತ್ತಾ ಇದ್ದೀರಿ? ಇದಕ್ಕೆಲ್ಲದಕ್ಕೂ ಕಾರಣ ಅಂತ ಹೇಳಿದರೆ, ಯಾವ ಒಂದು ಸಂವಿಧಾನ ಮತ್ತು ಕಾನೂನು ಅರ್ಥ ಮಾಡಿಕೊಳ್ಳಿಲ್ವೋ ಅದರ ಪರಿಣಾಮವಾಗಿ ಬಹುತೇಕರು ಇವತ್ತು ಈ ನೋವಿನಲ್ಲಿ ನರಳಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಸ್ನೇಹಿತರೆ, ನೀವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಏನು ಅಂತ ಹೇಳಿ ಒಂದೆರಡು ವಿಚಾರವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸೋನಿದ್ದೀನಿ. ಸ್ನೇಹಿತರೆ, ಮೋದಿ ಹೇಳಿದರು, ತಟ್ಟೆ ಬಡಿರಿ, ಜಾಗಟೆ ಹೊಡಿರಿ, ಗಂಟೆ ಅಲ್ಲಾಡಿಸಿ, ದೀಪ ಹಚ್ಚಿ ಅಂತ ಹೇಳಿ. ಈಗ ಅಮಿತ್ ಶಾ ಹೇಳ್ತಾವ್ರೆ ದೇವರ ಸ್ಮರಣೆ ಮಾಡಿ ಸ್ವರ್ಗ ಸಿಗುತ್ತೆ ಅಂತ. ಸ್ನೇಹಿತರೆ ನೋಡಿ, ದೇವರ ಮುಂದೆ ಕೈ ಮುಕ್ಕೊಂಡು ಕೂತ್ಕೊಂಡ್ರೆ ಹೊಟ್ಟೆಗೆ ಅನ್ನ ಸಿಗೋದಿಲ್ಲ, ಉದ್ಯೋಗ ಸಿಗೋದಿಲ್ಲ. ನೀವು ಕಷ್ಟಪಟ್ಟು ಓದಿದರೆ, ಮೈ ಬೆವರು ಸುರಿಸಿ ಕೆಲಸ ಮಾಡಿದರೆ ನೀವು ಆರ್ಥಿಕವಾಗಿ ಸಬಲರಾಗ್ತೀರಿ. ನೀವು ಓದಿದರೆ ಜ್ಞಾನದಿಂದ ಕಾನೂನು ತಿಳ್ಕೊಂಡು ಅಧಿಕಾರವನ್ನು ಹಿಡಿಲಿಕ್ಕೆ ಸಾಧ್ಯ ಆಗತ್ತೆ. ಇಂತಹ BJPಯವರ ಕುತಂತ್ರದಿಂದ ನೀವೇನಾದರೂ ಮೈ ಮರೆತರೆ ನಿಮ್ಮ ಅವಸಾನ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಅಂಬೇಡ್ಕರ್ ಅವರು ಈ ದೇಶದ ಮನೆಯ ಆರಾಧ್ಯ ದೈವ, ಮನಗಳ ಆರಾಧ್ಯ ದೈವ. ಅಂತಹ ಅಂಬೇಡ್ಕರ್ಗೆ ಅವಮಾನ ಮಾಡಿದಂತಹ ಒಂದು ಕೆಲಸ ಇದೆಯಲ್ಲ, ಅದು ಸಂವಿಧಾನಕ್ಕೆ ಮಾಡಿದಂತಹ ಅಪಚಾರ. ಆದ್ದರಿಂದ ಎದ್ದೇಳಿ ಜಾಗೃತರಾಗಿ ಸಂವಿಧಾನ ಅಂಬೇಡ್ಕರ್ಗೆ ಅಪಮಾನ ಮಾಡಿದಂಥ ಅಯೋಗ್ಯರಿಗೆ ತಕ್ಕ ಪಾಠವನ್ನು ಕಲಿಸಬೇಕಾದಂಥದ್ದಿದೆ. ಯಾವ ಒಂದು ಅಮಿತ್ ಶಾ ಅವರು ಇವತ್ತು ಅಂಬೇಡ್ಕರ್ಗೆ ಅವಮಾನ ಮಾಡಿದರೋ ಅವರನ್ನು ಅವಿವೇಕಿ, ಅಜ್ಞಾನಿ, ಮೂರ್ಖ ಅಂತ ನಾವು ಕರೀದಿರ ಇದ್ದರೆ ನಮ್ಮಂಥ ಮೂರ್ಖರು ಜಗತ್ತಿನಲ್ಲಿ ಇನ್ಯಾರು ಇರಲಿಕ್ಕಿಲ್ಲ. ಆದ್ದರಿಂದ ಜಾಗೃತರಾಗಿ ಹೋರಾಟಕ್ಕೆ ಮುನ್ನುಗ್ಗೋಣ. ಇದನ್ನು ಖಂಡಿಸಲೇಬೇಕಿದೆ, BJPಯವರನ್ನು ಧಿಕ್ಕರಿಸಲೇಬೇಕಾಗಿದೆ. ನಮ್ಮ ಸಂವಿಧಾನ, ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಿಸೋಣ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.